ನೋಡಿ ನಾನು ಎದುರುಗಡೆನೆ ಹಂದಿ. ಇನ್ನು ಕುಟಿ ಊಟ ಬೇಕಾ ಕುಟಿ? ನೋಡಿ ಬಿಸಿ ಬಿಸಿ ಅನ್ನ. ನಿನ್ ಯಾರು ನಂಬುದ್ ಬೇಡ, ನಿನ್ ಭಗವಂತದ ಅಂತ ಅಲ್ಲ. ಫೋನ್ ಟಾರ್ಚ್ ನ ಆಫ್ ಮಾಡ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಗೈಸ್ ನೀವು ಅಲ್ಲಿ ನೋಡ್ತಿದ್ರಲ್ಲ, ಆ ಸೈಡು ಯಾವ್ದೋ ಒಂದು ಪ್ರಾಣಿ ಗುರ್ರ ಅಂತ ಸೌಂಡ್ ಮಾಡ್ತೈತೆ. ಯಾವುದು ಅಂತ ಗೊತ್ತಾಯ್ತಾ ಇಲ್ಲ. ಅದೇ ಜಾಗದಲ್ಲೇ ಸೌಂಡ್ ಬರ್ತಾ ಇರೋದು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಏನಪ್ಪಾ ಕತ್ಲಲ್ಲಿ ಎಲ್ಲಿಗೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನಾನು ಲಾಸ್ಟ್ ಟೈಮು ಕುದುರೆಮುಖದಲ್ಲಿ ರೂಬನ್ ಅವ್ರ ವಿಡಿಯೋ ಮಾಡಿದಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಬ್ರೋ ಸಂಜೆ ಹೋಗಿ ರಾತ್ರಿ ಹೊತ್ತು ಹೋಗಿ, ಅಂದ್ರೆ ಈ ಹಂದಿಗಳೆಲ್ಲ ಸಂಜೆ ಹೊತ್ತು ಬರುತ್ತೆ ಅಂತ ಹೇಳಿದೆ. ಅದ್ರಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗ ಮಧ್ಯಾಹ್ನ ಬಂದಿದ್ದೆ. ಮಧ್ಯಾಹ್ನ ಒಂದು ಗಂಟೆ ಹಂಗೆ ಬಂದಿದ್ದೆ. ಅವಾಗ ಬರೀ ನನಗೆ ನಾಯಿಗಳು ಮತ್ತು ಬೆಗ್ಗಳ್ ಮಾತ್ರ ವಿಡಿಯೋ ಸಿಕ್ಕಿತ್ತು. ಅವಾಗ್ಲೂ ನಾನು ಬರೀ ವಿಡಿಯೋ ಮಾಡಿದ್ದೆ. ಅದ್ರ ಊಟ ತಿನ್ನೋದು ಅದೆಲ್ಲ ಏನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಬಿಕಾಸ್ ಆ ಟೈಮಿಗೆ ಅವ್ರು ಆಲ್ರೆಡಿ ಊಟ ಕೊಟ್ಬಿಟ್ಟಿದ್ರು. ಬರೀ ಬಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ರು. ಇಲ್ಲೆಲ್ಲ ಪ್ರಾಣಿಗಳು ಸಿಗ್ತಾ ಇದಾವೆ. ಕತ್ಲಾಗಿರೋದಕ್ಕೆ ನಿಮ್ಗೆ ಏನು ಕಾಣಿಸ್ತಾ ಇಲ್ಲ. ನೀವು ಕೇಳಿಸ್ಕೋಬಹುದು ಇಲ್ಲಿ ಬಗ್ಲುತ್ತಾ ಇರೋದು. ಇವತ್ತು ನಾನು ಸಂಜೆ ಬಂದಿದ್ದೀನಿ. ಇವತ್ತು ನೈಟ್ ಇಲ್ಲೇ ಉಳ್ಕೋತಾ ಇದ್ದೀನಿ. ಬೆಳಗ್ಗೆ ಅವ್ರು ಎದ್ಬಿಟ್ಟು ಕುದುರೆಮುಖದಲ್ಲಿ ಮಂಗಗಳಿಗೆ ಬೆಕ್ಕುಗಳಿಗೆ ಎಲ್ಲ ಊಟ ಹಾಕ್ತಾರೆ. ಅದನ್ನು ನಾನು ವಿಡಿಯೋ ಕವರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ನೈಟ್ ವಿಡಿಯೋ ಮಾಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ವಾಪಸ್ ಹೋಗ್ತೀನಿ. ನನ್ನ ಚಾನಲ್ಗೆ ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ವಿಡಿಯೋ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಮಾತ್ರ ಪ್ಲೀಸ್ ವಿಡಿಯೋ ನೋಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಲಕ್ಷಾಂತರ ಜನ ನೋಡ್ತಾರೆ. ಅದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು 1,000-2,000 ಜನ, 2% ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ ಪ್ಲೀಸ್. ನಿಮ್ ಸಪೋರ್ಟ್ ಇಲ್ಲದೆ ಮುಂದೆ ವಿಡಿಯೋಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಿಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೂ ಮೋಟಿವೇಶನ್, ಇನ್ನೂ ನಿಮಗೆ ಇಷ್ಟ ಆಗಿರೋ ಕಂಟೆಂಟ್ಸ್ ನ ತರಕ್ಕೆ ನನಗೂ ಇಷ್ಟ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಮಾತ್ರ ವಿಡಿಯೋ ನೋಡ್ಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ತಡ ಮಾಡಬೇಡ. ಇವ್ರ ಲೈಫ್ ಸ್ಟೈಲು, ಇವ್ರು ಯಾವ ರೀತಿ ಎಲ್ಲ ಊಟ ಕೊಡ್ತಾರೆ, ಆಮೇಲೆ ಯಾವ ರೀತಿ ಒಟ್ಟಿಗೆ ಪ್ರಾಣಿಗಳೆಲ್ಲ ಊಟ ಮಾಡ್ತಾರೆ, ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಬನ್ನಿ. ಸೊ ಅಲ್ಲಿವರೆಗೂ ಬೈ. ಗೈಸ್ ನೀವಲ್ಲಿ ನೋಡ್ಬೋದು, ಹಂದಿ ಬಂದೈತೆ. ಗೈಸ್ ನೀವು ಗಾಳಿಪಟ ಫಿಲಮಲ್ಲಿ ನೋಡಿರ್ತೀರಾ. ಹಂದಿ ನೋಡಿದ್ರೆ ನಮ್ಮ ಫ್ರೆಂಡ್ ತರ ಇದೆಯಲ್ಲ, ನನ್ನೇ ಗುರಾಯಿಸ್ಕೊಂಡು ನೋಡ್ತೈತೆ. ಅದ್ ನನ್ನೇ ನೋಡ್ತೈತೆ. ಎಲ್ಲ ಅಟ್ಯಾಕ್ ಮಾಡುತ್ತೆ ಅಲ್ವೋ ಗೊತ್ತಿಲ್ಲ. ಕಾಡಂದಿ ಇವರೇ ಸಾಕಿರೋದು. ಇವ್ರು ಹೇಳಿದ್ರು ಈ ಟೈಮಿಗೆ ಬರುತ್ತೆ ಅಂತ. ಕರೆಕ್ಟ್ ಟೈಮಿಗೆ ಬಂದು ಕೂತಿದೆ ಹಿಂದೆ. ತಾಳಿ ಅವ್ರನ್ನ ಕರ್ಕೊಬತ್ತೀನಿ. ಅವ್ರಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ ಅಂತ ಅಂದ್ರು. ನನಗೆ ಭಯ ಆಯ್ತೈತೆ. ಸರ್ ಹಂದಿ ಬಂದಿದೆ, ಅಲ್ಲಿಂದ ಇದೆ. ಅಲ್ಲ ನಿಂತ್ಕೊಬಿಟ್ಟೈತೆ. ನಾನಿದ್ದೀನಿ ಅಂತ ಬರ್ತಾ ಇಲ್ವೇನೋ. ಇಲ್ಲೇ ಇದೆ ನೋಡಿ. ಚಿನ್ಕುಟಿ ಓ ಅದ್ರ ಹೆಸರು ಚಿನ್ನು ಕೊಟ್ಟಿನಾ? ಕೈಸ್ ಈಗ ನೋಡಿ, ಅವ್ರು ಬಂದ್ ಕರೆದ ತಕ್ಷಣ ಹೆಂಗ್ ಬಂತು ನೋಡಿ. ಇಷ್ಟೊತ್ತು ನಾನ್ ಕರೆದಿದ್ದಕ್ಕೆ ಬರ್ಲಿಲ್ಲ. ಓಡ್ತೈತೆ. ಸರ್ ಇದೇನಾ ನಿಮ್ಮ ಚಿನ್ನು ಕುಟ್ಟಿ? ಬೆಳಗ್ಗೆ ಹೋಗಿ ಈಗ ಸಂಜೆ ಬರೋದಿದ್ದು? ಸಂಜೆ ಬರೋದು. ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗುತ್ತೆ? ಬೆಳಿಗ್ಗೆ 5:30-6 ಗಂಟೆಗೆಲ್ಲ ಹೋಗ್ಬಿಡ್ತದೆ. ಇವಾಗ ಬರುತ್ತೆ. ಇವಾಗ ಬಂದ್ರೆ ಮತ್ತೆ ಇನ್ನು ಊಟ ತಿಂದು ಇಲ್ಲೇ ಸುತ್ತಾಡ್ತಾ ಇರ್ತದೆ. ಇದು ಎಷ್ಟು ವರ್ಷ ಆಯ್ತು ಸರ್ ನಿಮ್ ಜೊತೆ ಇದ್ದು? ಇದು 11 ವರ್ಷ ಆಯ್ತು. 11 ವರ್ಷದಿಂದ ಇದೆ ಇದು. ಹಂಗಾರೆ ಹಳೇದ್ರಿಂದ ಇರೋದಂದ್ರೆ ಇದೊಂದಿದೆ ಫಸ್ಟ್. ಇನ್ನೊಂದು ಜೊತೆಲಿ ಇತ್ತು, ಅದು ಯಾರು ಶಿಕಾರಿ ಮಾಡ್ಬಿಟ್ಟು. ಇದು ಗಂಡು. ಇವಾಗ ಈಟಿಗೆ ಹೋಗಿ ಇವಾಗ ಬಂದಿದೆ. ಒಂದು 2-3 ಅದೇ ನಾನು ವಾಚಲ್ಲಿ ಬಂದಾಗ ಇರ್ಲಿಲ್ಲ ಇದು. ಎಲ್ಲಿದ್ರು ಆಯ್ತು, ಕರಿಯ ಸೌಂಡ್ ಕೇಳಿದ್ರೆ ಓಡಿ ಬಂದ್ಬಿಟ್ಟು ನಿಮ್ ವಾಯ್ಸಿಗೆ ಬಂದ್ಬಿಡುತ್ತಲ್ವಾ? ಅದೇ ನಾನು ಅಷ್ಟೊತ್ತು ನಿಂತಿದ್ದೆ ಅಲ್ಲಿ ಸುಮ್ನಿತ್ತು. ನೀವು ಒಂದ್ಸಲಿ ಕಳೆದ ತಕ್ಷಣ ಹಂಗೆ ಓಡಾಡ್ಕೊ ಬಂದ್ಬಿಡ್ತದು. ಅದೇ ಈ ತರ ಕಷ್ಟಪಟ್ಟು ಸಾಕ್ತಿವಿ. ಜನಗಳು ನೋಡಿದ್ರೆ ಹೊಡೆದು ತಿನ್ಬೇಕಂತ ಆಸೆ ಪಡ್ತಾರೆ. ಅಂತದ್ರಲ್ಲಿ ಒಂದು ಹೊಡೆದು ಹಾಕಿದ್ರು. ಪಾಪ ಒಳ್ಳೆ ಚೆನ್ನಾಗಿತ್ತು. ಅದು ಬೇರೆ ಯಾರು ಕರೆದ್ರೂ ಹೋಗಲ್ಲ. ಅಲ್ಲಿ ಅದೇ ಜಾಗದಲ್ಲಿ ನಾನು ಇಲ್ಲಿ ಬೆಕ್ಕಗೆಲ್ಲ ಚಿಕನ್ ಕೊಡ್ತಿದ್ದೆ. ಅವಾಗ ಅಲ್ಲಿ ಬಂದು ಆ ಮರದ ಹತ್ರ ನಿಲ್ಲೋದು. ಅಲ್ಲಿ ನಿಂತ್ಕೊಂಡು ಮತ್ತೆ ನಾನು ಕೊಟ್ಟು ಹೋದ್ಮೇಲೆ ನಿಧಾನ ಬಂದು ಮೂಳೆ ಇದೆಲ್ಲ ತಿಂದು ಹೋಗ್ತಾ ಇತ್ತು. ಸ್ಟಾರ್ಟಿಂಗ್ ಆಮೇಲೆ ಸ್ವಲ್ಪ ಅನ್ನ ಕೊಡೋಕು ಶುರು ಮಾಡಿದೆ. ಆಮೇಲೆ ಬಂದು ತಿಂತಿತ್ತು. ಆಮೇಲೆ ಹೆಸರಿಟ್ಟು ಕರೆದೆ. ಆಮೇಲೆ
ಅದೇ ಸ್ಟಾರ್ಟಿಂಗ್ ಒಟ್ಟು ಬರೋದು ಅದ್ರ ಪಡೆಗೆ ತಿನ್ಕೊಂಡು ಹೋಗ್ಬಿಡೋದು. ಹೋಗ್ಬಿಡೋದು. ಆಮೇಲೆ ಅಡ್ಜಸ್ಟ್ ಆಯ್ತು ನಿಮ್ಗೂ. ಅಲ್ಲ ಕರೆಕ್ಟ್ ಟೈಮಿಗೆ ಬಂದ್ಬಿಡೋದಲ್ಲ ಸರ್, ಸಂಜೆ ಆಗ್ತಿದಂಗೆ. ಕರೆಕ್ಟ್ ಟೈಮಿಗೆ ಬರ್ತಾರೆ. ಹೆಂಗಪ್ಪ ಇಂದ ಚಿನ್ನಗುಟಿ ಅದು ಮೂಲ ಎಲ್ಲ ಕಾಣ್ತಾ ಇದೆ. ಹೌದು ಅದೆಲ್ಲ ಏನು ಕಾಣಲ್ಲ, ಹ್ಮ್ ಪ್ಲೈನ್ ಆಗಿರೋದು ಹಾಗೆ. ಅಷ್ಟು ದಪ್ಪ ಇರ್ತಾವ. ಎಲ್ಲಿ 1 ತಿಂಗಳು ಆಯ್ತು ಊಟನೇ ಇಲ್ಲ. ಕಾಡಲ್ಲಿ ಹೋದ್ರೂ ಏನು ಸಿಕ್ಕಲ್ಲ. ಬೇರೆ ಲಾಸ್ಟ್ ಟೈಮು ಇದು ಹೋಗ್ಬಿಡೋದು ಆಚೆ ಸೈಡಲ್ಲಿ ಒಂದು ಲೈನ್ ಇದೆ ನೋಡಿ, ಎದೆಯಿಂದ ಹೊಟ್ಟೆ ತನಕ ಫುಲ್ ಹಂಗೆ ಇಷ್ಟಾಗ್ಲ ಓಪನ್ ಆಗ್ಬಿಟ್ಟಿತ್ತು. ಆಮೇಲೆ ಏನೇನೋ ಮಾಡಿ ಉಳಿಸಿದ್ದೀವಿ. ಅದು ಗಿಡದ ಮೂಲಿಗೆಲ್ಲ ಹಾಕಿ ಸ್ವಲ್ಪ ನನಗೂ ಟ್ರೀಟ್ಮೆಂಟ್ ಅದೇ, ಗಾಯ ಏನಾದ್ರೂ ಆದ್ರೆ ನೀವೇ ಇಲ್ಲ ಇದು ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀವಿ. ಆ ಥರ ಇದಕ್ಕೂ ಟ್ರೀಟ್ಮೆಂಟ್ ಮಾಡಿದೆ, ಸೆಟ್ ಆಯ್ತು. ಅಲ್ಲಿ ಲೈನ್ ಇದೆಯಲ್ಲ, ಲೈನ್ ಇದೆ, ಅದು ಅಷ್ಟು ಫುಲ್ ಓಪನ್ ಆಗಿದೆ ಅದು. ಓಕೆ ಓಕೆ ಓಕೆ. ಇದು ಮಲಗದೆಲ್ಲ ಎಲ್ಲಿ ಸರ್? ಮುಂಚೆ ಇಲ್ಲೇ ಇರ್ತಿತ್ತು. ಅದೇ ಒಂದು ಹಂದಿ ಶಿಕಾರ ಮಾಡಿದ್ರಲ್ಲ, ಅದಕ್ಕೆ ಊಟ ಕೊಟ್ಟು ಕಾಡಿಗೆ ಹೋಗ್ಲಿ ಅಂತ ಹೇಳಿ ಕಾಡಿಗೆ ಬಿಟ್ಬಿಡ್ತಾರೆ. ಚಿನ್ನುಕುಟಿ ಇವಾಗ ಇರೋದು ಸದ್ಯಕ್ಕೆ ಇದು ಒಂದೇ ಇರೋದು ಹಂದಿ. ನಮಗೆಲ್ಲ ಇದು ಕಾಡಂದಿ ಫಿಲಮ್ ಅಲ್ಲೆಲ್ಲ ನೋಡಿ ಹಿಂಗ್ ನೋಡ್ತಿದ್ರೆ ಎಲ್ಲಿ ನಮ್ಮ ಮೇಲೆ ಬರುತ್ತೋ ಅನ್ನೋ ತರ ಭಯ ಆಗ್ತಾ ಇರುತ್ತೆ. ನಿಮ್ಗೇನೋ ಅಭ್ಯಾಸ ಆಗಿದೆ. ಫಸ್ಟ್ ಅಲ್ಲಿ ನೋಡಿದಾಗ ನುಗ್ಗೆ ಬಿಡುತ್ತೆ ನನ್ನ ಮೇಲೆ ಅನ್ಕೊಂಡಿದ್ದೆ. ಚಿರತೆ, ಹುಲಿ ಇವೆಲ್ಲ ಸ್ವಲ್ಪ ಏನಾರು ಅವಾಯ್ಡ್ ಮಾಡ್ಬೋದು. ಕಾಡಂದಿಗೆ ಮಾಡ್ಲಿಕ್ಕೆ ಆಗಲ್ಲ. ಹೌದಲ್ವಾ? ಭಾರಿ ಡೇಂಜರ್ ಇದೆ. ನನಗೆ ಸರಿ ವ್ಯವಸ್ಥೆ ಇಲ್ಲ, ಇಲ್ಲದ್ರೆ ಇನ್ನೂ ಒಳ್ಳೆ ಸಾಕೋದಿತ್ತು. ಹೌದು. ಬೇರೆ ಯಾವ ಜನರಿಗೂ ಏನೋ ಇದ್ ಮಾಡಲ್ಲ. ಇಲ್ಲ ಇಲ್ಲ, ಯಾರಿಗೂ ಏನೋ ಇದ್ ಮಾಡಲ್ಲ. ಜನಗಳ ಜೊತೆ ಹೊಂದ್ಕೊಬಿಟ್ಟಿದೆ. ಬೇರೆ ಯಾರು ಬಂದ್ರು ನಿಂತ್ಕೊಂಡು ನೋಡ್ತಾ ಇದ್ವಿ. ಅವರು ಕರೀತಾರೆ, ಆದ್ರೆ ಹತ್ರ ಬರಲ್ಲ, ಸ್ವಲ್ಪ ದೂರನೇ ಇರ್ತದೆ. ಹಿಂಗೆ ರೀ ಸೋರ್ ಹುಡುಗರ ಇರಿ, ಊಟ ಮಾಡ್ಕೋ ಅಂತಾಳು. ಕೆಲವು ಟೈಮ್ ಭಾರಿ ಹೊಟ್ಟಾಸಿಗಾದ್ರೆ ಭಾರಿ ಕೂಗುತ್ತವ, ಕೊಡ ತನಕ ಬಿಡಲ್ಲ. ಇದು ನಾಯಿಗಳೆಲ್ಲ ಓಡಿ ಬಂತಲ್ಲ, ಅದೇ ತರ ಹಿಂದೆ ಮುಂದೆಲ್ಲ ಓಡಿ ಬರೋದು. ಮತ್ತೆ ಊಟ ಕೊಟ್ಟ ಮೇಲೆ ಸ್ವಲ್ಪ ಇದಾಗುತ್ತೆ. ಚಿನ್ನಗುಟಿ ವಾಂಗ್ಯ ಅಂತ ಹೊಡ್ಯಾ ಕಾಪಾಡುವನವ. ಗೈಸ್ ನಾನ್ ಇದ್ದೀನಿ ಅಂತ ಅದಷ್ಟು ದೂರದಲ್ಲಿ ನಿಂತ್ಕೊಂಡು ಇದ್ ಮಾಡ್ತೈತೆ. ಇಲ್ಲ ಅಂದ್ರೆ ಫುಲ್ ಹತ್ತತ್ರ. ಈಗ ನೋಡಿ ಇಲ್ಲಿ ಬೇರೆ ನಾಯಿಗಳು, ಬೆಕ್ಕು. ಸರ್ ಈಗ ಸಂಜೆ ಆದ್ಮೇಲೆ ಏನೇನ್ ಕೆಲಸ ನಿಮ್ಗೆ ಇವಾಗ ಇಲ್ಲಿ? ಇನ್ನು ಈಗ ಅಡಿಗೆ ಒಂದು ಆಗ್ಬೇಕು. ಈಗ ಅನ್ನ ಬೇಯಿಸಕ್ಕೆ ಇಟ್ಟಿದ್ದೀರಾ? ಬೇಯಿಸಕ್ಕೆ ಇಟ್ಟಿದ್ದೀನಿ. ಮತ್ತೆ ಈಗ ಮೀನು ಕ್ಲೀನ್ ಮಾಡ್ಬೇಕು. ಮೀನು ಕ್ಲೀನ್ ಮಾಡ್ಬೇಕು ಇವಾಗ. ಓಕೆ. ಮೀನು ಕ್ಲೀನ್ ಮಾಡಿ ಅದು ಬೆಕ್ಕಿಗೆ ಬೇಯಿಸಿ ಕೊಡ್ಬೇಕು. ಅದನ್ನ ಸಪರೇಟ್ ಆಗಿ ಮತ್ತೆ ಬೇಯಿಸ್ಬೇಕು. ಮತ್ತೆ ಆಮೇಲೆ ಊಟ ಹಂದಿ ಜೊತೆಗೆ ಊಟ ಕೊಡೋದು ಎಲ್ಲ ಒಟ್ಟಿಗೆ ಊಟ ಮಾಡಿ ಒಂದು 7 ಗಂಟೆಗೆ ಊಟ. ಸಂಜೆ ಒಂದು 7 ಗಂಟೆ. ಇವಾಗ ರೈಸ್ ಆದ ಕೂಡಲೇ ಬಿಸಿ ತಿಂತೇವೆ. ಬಿಸಿದೆ ತಿಂತೇವಾ? ರೈಸ್ ಜೊತೆ ಏನ್ ಹಾಕ್ತೀರಾ ಇದಕ್ಕೆ ನಾಯಿಗೆ? ಚಿಕನ್ ಬೇಯಿಸಿದ ನೀರು ಇದೆ, ಅದ್ರದ್ದು ನೀರನ್ನ ರೈಸಿಗೆ ಹಾಕಿ ಕೊಡೋದು. ಓಕೆ ಓಕೆ, ಚೆನ್ನಾಗಿರುತ್ತೆ ಹಂಗಾದ್ರೆ, ಒಳ್ಳೆ ಟೇಸ್ಟ್. ಸೊ ಗೈಸ್, ಸಂಜೆ ಆಗ್ತಿದ್ದಂಗೆ ಒಂದು 5 ಗಂಟೆ 5:30 ಆಗ್ತಿದ್ದಂಗೆ ಊಟಕ್ಕೆಲ್ಲ ರೆಡಿ ಮಾಡ್ಬಿಡ್ತಾರೆ. ಅಂದ್ರೆ ಅನ್ನ ಎಲ್ಲ ಬೇಯಿಸ್ಬಿಟ್ಟು ಚಿಕನ್, ಫಿಶ್ ಎಲ್ಲ ಬೇಯಿಸ್ಬಿಡ್ತಾರೆ. ಫಿಶ್ ಎಲ್ಲ ಬೆಕ್ಕಳಿಗೆ ಕೊಡ್ತಾರೆ, ಚಿಕನ್ ನ ನಾಯಿ ಕೊಡ್ತಾರೆ. ಆಮೇಲೆ ಚಿಕನ್ ಬೇಯಿಸಿರೋ ಸೂಪ್ ಇರುತ್ತಲ್ಲ, ಅದನ್ನ ರೈಸಿಗೆ ಹಾಕ್ಬಿಟ್ಟು ಇವಾಗ ಊಟ ಕೊಡ್ತಾರೆ. ಒಟ್ಟಿಗೆ ನಾಯಿ, ಬೆಕ್ಕು, ಆಮೇಲೆ ಹಂದಿ 3 ಒಟ್ಟಿಗೆ ಊಟ ಮಾಡ್ತವೆ ಇವಾಗ ಇಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಅನ್ನ ಬೇಯಕ್ಕೆ ಇಟ್ಟಿದ್ದಾರೆ. ಅನ್ನ ಬೆಂದ ತಕ್ಷಣ ತಗೊಬಂದು ಇಲ್ಲಿ ಊಟ ಕೊಟ್ಬಿಡ್ತೀವಿ. ಚಿನ್ನುಕುಟಿ ಇಲ್ಲಿ ಬಂದು ನಿಂತಿದೆ ನೋಡಿ. ಓಯ್ ಚಿನ್ನುಕುಟಿ, ಈಗ ಬೇಯಿಸಕ್ಕೆ ಇಟ್ಟಿದ್ದೀರಾ ಸರ್? ಇದು ಬೇಯಿಸಕ್ಕೆ ರೈಸ್. ಸೊ ಗೈಸ್, ನೀವು ನೋಡ್ಬೋದು ಇಲ್ಲಿ ರೈಸ್ ಮಾಡಕ್ ಇಟ್ಟಿದ್ದಾರೆ. ಇಲ್ಲಿ ಚಿಕನ್ ಒಂದು ಟೈಮ್ಗೆ 3 kg ರೈಸ್ ಒನ್ ಟೈಮಿಗೆ. ಹಂಗಾರೆ ಬೆಳಗ್ಗೆ 3 kg, ಸಂಜೆ 6 kg ರೈಸ್ ದಿನಕ್ಕೆ. ನೀವು ನೋಡ್ಬೋದು ಇವ್ರ ಮನೆನ. ಇದು ಕಿಚನ್, ಇಲ್ಲಿ ಮಂಚ, ಮಲ್ಗದು, ಫಿಶ್. ಇವತ್ತು ನೋಡಿ, ಇವತ್ತಿನ ಫಿಶ್. ಇವಾಗ ಇದನ್ನ ಕ್ಲೀನ್ ಮಾಡಿ ಬೆಕ್ಕಿಗೆಲ್ಲ ಇದನ್ನ ಕೊಡೋದು. ನೋಡಿ ಚಿನ್ನುಕುಟಿ ಇಲ್ಲೇ ಬಂದು ನಿಂತಿದೆ. ಚಿನ್ನುಕುಟಿ, ಊಟ ಬೇಕಾ ಕುಟಿ? ನಾನು ನೋಡ್ತಿದ್ದಂಗೆ ಹಿಂದಕ್ಕೆ ಹೋಗ್ಬಿಡುತ್ತೆ. ಇವ್ನು ಯಾಕಾರು ಬಂದವನೇ ಅಂತ ಅನ್ಕತಿರ್ಬೇಕದು. ಗೈಸ್, ಈ ಚಿಕ್ಕ ಮರಿಗಳು ಏನ್ ನೋಡ್ತಾ ಇದೀರಾ ನೀವು? ಚಿನ್ನುಕುಟಿ ಹಂಗೆ ನೋಡಿ, ಇವ್ರು ಏನಾರು ಇಟ್ಕೊ ಹೋಗ್ತಿದ್ದಂಗೆ ಅದ್ರ ಹಿಂದೆನೆ ಒಯ್ತಾನೆ ಇರ್ತವೆ ಎಲ್ಲಾರು. ಸುಮ್ನೆ ಏನಾರು ಒಂದು ಖಾಲಿ ಪಾತ್ರೆ ಇಟ್ಕೊ ಹೋದ್ರೆ ಹಂಗೆ ಹಿಂದಿಂದ ಒಯ್ತಾ ಇರ್ತವೆ. ಗೈಸ್, ಇಲ್ಲಿ ರೂಬನ್ ಅವರು ಬೆಕ್ಕಿಗೆ ಫಿಶ್ನೆಲ್ಲ ಕ್ಲೀನ್ ಮಾಡ್ತಾ ಇದಾರೆ. ಕ್ಲೀನ್ ಮಾಡಿ ಬೇಯಿಸ್ಬಿಟ್ಟು ಕೊಡೋದಲ್ವಾ ಸರ್? ಹೌದು. ಎಲ್ಲ ಕಾಯ್ಕೊಂಡು ಕೂತಿದಾವೆ ಯಾವಾಗ ಮಾಡ್ಕೊಡ್ತಾರೆ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಮಾತ್ರ ವಿಡಿಯೋ ನೋಡಬೇಡಿ ಅಲ್ಲ, ನೋಡಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇನ್ನೂ ಖುಷಿಯಿಂದ ವಿಡಿಯೋಸ್ ಮಾಡ್ತೀನಿ. ಗೈಸ್, ಫಿಶ್ ಎಲ್ಲ ಕ್ಲೀನ್ ಮಾಡಾಯ್ತು ಇವಾಗ. ಓಯ್
ರೈಸಲ್ಲಿ ಇಟ್ಟಿದ್ದಾರೆ. ಇವಾಗ ಫಿಶ್ನ ಬೇಯಿಸಕ್ಕೆ ಇಡ್ತಾ ಇದ್ದಾರೆ. ಸೊ ಗೈಸ್ ನೋಡಿ, ಇಲ್ಲೇ ಚಿನ್ನಕುಟ್ಟಿ ಈಗ ಇಲ್ಲೇ ಐತೆ ನನ್ನ ಎದುರುಗಡೆ. ಹೈ ಊಟ ಕೊಡ್ತೀವಿ ಸುಮ್ಮನಿರು, ಸೋಲಾರ್ ತಿಂತೈತೆ ನೋಡಿ ಹೆಂಗ್ ಗುರಾಯಿಸ್ತೈತೆ ನನ್ನೇ. ಪಕ್ಕ ಅಟ್ಯಾಕ್ ಮಾಡುತ್ತೆ. ರೈಸ್ ರೆಡಿನಾ ಗೈಸ್? ರೈಸ್ ರೆಡಿ ಆಗಿದೆ. ಇವಾಗ ಫಿಶ್ನ ಬೇಯಿಸಕ್ಕೆ ಇಡ್ತಾ ಇದ್ದಾರೆ ನೋಡಿ. ಅದಕ್ಕೇನು ಉಪ್ಪು ಹಾಕ್ತೀರಾ ಸರ್? ರೈಸ್ ನೋಡಿ, ರೈಸ್ ರೆಡಿ ಆಯ್ತು. ಚಿಕನ್ ಯಾರು ತಂದು ಕೊಡ್ತಾರೆ ಈಗ? ಈಗ ಅಂಗಡಿಯಿಂದ ತಗೊಂಡ್ಬರ್ತಾರೆ. ಅವರೇ ತಂದು ಕೊಡ್ತಾರಾ? ಓಕೆ ಓಕೆ. ಈಗ ಫೋನ್ ಮಾಡಿದ್ರೆ ತಗೊಂಡು ಒಂಚೂರು ಬೇಯಿಸ್ಬೇಕಂತ. ಸ್ವಲ್ಪ ನೀರು ಒಂದು ಆಗ್ಲಿ ನಿಧಾನಕ್ಕೆ ಆಗ್ಲಿ. ಚಿನ್ನು ಕುಟ್ಟಿ 1 hour ಇಂದ ಕಾಯ್ತಾ ಇದೆ ಊಟಕ್ಕೋಸ್ಕರ. ಬರುತ್ತೆ ಹೇಳಿದ್ದೀನಿ. ಅನ್ನ ಅದು ಅರ್ಧಂಬರ್ಧ ಬೆಂದ್ಬಿಟ್ಟೈತಂತೆ. ಅನ್ನ ಅರ್ಧಂಬರ್ಧ ಬೆಂದೈತಂತೆ, ಇನ್ನೊಂದು ಚೂರು ಬೇಯ್ಬೇಕಂತೆ. ಒಂದು 10 ನಿಮಿಷದಲ್ಲಿ ಆಗುತ್ತೆ, ಕೊಡ್ತೀವಿ. ನೋಡಿ ಸರಿ, ಇವಾಗ ಅದು ಹಾಕ್ತೀರಾ? ಇವಾಗ ಕೊಡ್ತೇನೆ. ಅದು ಸ್ವಲ್ಪ ಉಳಿದಿತ್ತಲ್ಲ ಅದು. ಗೈಸ್ ನೋಡಿ, ಫಸ್ಟ್ ರೌಂಡ್ ರೈಸ್. ಚಿನ್ನು ಕುಟ್ಟಿ ಫುಲ್ಲು ಹೊಟ್ಟೆ ಹಸ್ಬಿಟ್ಟೈತೆ. ಹೋಗಿ ನೀನು ಹೋಗಿ ಫಸ್ಟ್ ತಿನ್ನು. ನೀವು ಇಲ್ಲಿ ನೋಡ್ಬೋದು ಎಲ್ಲ ನೋಡಿ, ಎಲ್ಲ ಒಟ್ಟಿಗೆ ಹಂದಿ ನಾಯಿ ಎಲ್ಲ ಒಟ್ಟಿಗೆ. ಬೆಳಗ್ಗೆ ಮಾಡಿದ ಅನ್ನ ಸ್ವಲ್ಪ ಉಳಿದಿತ್ತು, ಫುಲ್ ಹಠ ಮಾಡ್ತಿತ್ತು ಅಂತ ನೆನ್ನೆ ಬೆಳಗ್ಗೆ ಮಿಕ್ಕಿತ್ತಲ್ಲ, ಅದನ್ನ ತಂದು ಹಾಕಿದ್ದಾರೆ. ಈಗ ಇನ್ನೊಂದು 3 kg ಅನ್ನ ಮಾಡಕ್ ಇಟ್ಟಿದ್ದಾರೆ, ಅದು ಬೇಯಬೇಕು. ನಾನು ಮಾತಾಡ್ಬೇಕಾದ್ರೆ ಹಿಂದೆ ನೋಡ್ಕೊಂಡು ಮಾತಾಡ್ತಿದ್ದೀನಿ, ಎಲ್ಲಿ ಬಂದು ಗುದ್ಗಿದ್ದು ಅಂತ ಭಯ ನನಗೆ. ಬಟ್ ಏನು ಗುದ್ದಲ್ಲ, ಬಟ್ ಆದ್ರೂ ನನಗೆ ಭಯ ಆಗುತ್ತೆ. ಸೊ ನೆಕ್ಸ್ಟ್ ಆ 3 kg ತಂದು ಹಾಕ್ತಾರೆ. ಬೇಸ್ ನೋಡಿ, ಫುಲ್ ಖಾಲಿ ಮಾಡಿ ಹಾಕ್ತು. ಸೆಕೆಂಡ್ ರೌಂಡ್ ನೋಡಿ, ಬಿಸಿ ಬಿಸಿ ಅನ್ನ. ಇದು ದೊಡ್ಡ ಸೇವೆ. ಯಾಕಂದ್ರೆ ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಪೂಜೆ ಮಾಡಿಸಿ ಅದಕ್ಕೆ ಹಾರಕೆ ಕಟ್ಟಿ ಅಲ್ಲಿ ಸುಮ್ಮನೆ ಕೋಟಿ ಗಟ್ಟಲೆ ದುಡ್ಡು ಹಾಕೋದಕ್ಕಿಂತ ನಿಜವಾಗಿ ಇಂಥದ್ದೆಲ್ಲ ನೋಡಿ. ಈಗ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಎಷ್ಟು ಪ್ರಾಣಿಗಳು ತಂದು ಬಿಡ್ತಾರೆ ಇಲ್ಲಿ. ನಾಯಿಗಳು ಕೆಲವರು ಬರಿ ಹಾಕ್ತಾ ಹೋದ್ರು. ನಿಜವಾಗಿ ನನ್ನ ಲೆಕ್ಕದಲ್ಲಿ ಇದು ಒಂದು ಬರೀ ಜಾಗ ಅಲ್ಲ, ಇದು ಒಂದು ಭಾರಿ ಒಂದು ಶಕ್ತಿ. ಅಂದ್ರೆ ಇದು ದೇವಸ್ಥಾನ ಇದ್ದಂಗೆ. ಇಲ್ಲಿ ದಿವಸ ಬಂದ್ರು ವಾಕಿಂಗ್ ಒಂದು ರೌಂಡ್ ಬಂದು ಹೋಗಿ ಆ ಮನುಷ್ಯನ ಕಂಡು ತುಂಬಾ ಇಷ್ಟ. ಈಗಿನ ಕಾಲದಲ್ಲಿ ಆ ರೀತಿ ಎಲ್ಲ ಯಾರು ಮಾಡಿದ್ರು ಹೇಳಿದ್ನಲ್ಲ, ಇದು ನನ್ನ ಹೇಳೋ ಮೈ ರೋಮಲ್ಲ ನಾಟಕ ಆಗ್ತದೆ. ಅಂದ್ರೆ ಸತ್ಯವಾದ ಮಾತು, ಸುಳ್ಳು ಹೇಳ್ಬಾರ್ದು. ಇದು ಧರ್ಮಸ್ಥಳದ ಮೂಲ ಜಾಗ, ಮಂಜುನಾಥನ ಜಾಗ. ಅವ್ರದ್ದು ದೊಡ್ಡ ಸೇವೆ, ಭಾರಿ ಒಂದು ಇದು ನಿಸ್ವಾರ್ಥ ಸೇವೆ. ಇದು ಅವ್ರ ಆದಾಯಕ್ಕಿಂತ ಜಾಸ್ತಿ ಅವ್ರು ನನ್ನ ಅಂದಾಜು ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಆದಾಯ ಇರ್ಬೋದು ತಿಂಗಳಿಗೆ. ಅಷ್ಟೇ. ಇದು ಸಾಧಾರಣ ಒಂದು 20-22 ಸಾವಿರ ರೂಪಾಯಿ ಅವ್ರಿಗೆ ಖರ್ಚು ಬರ್ತದೆ ತಿಂಗಳಿಗೆ. ಯಾವ ತರ ಮಾಡ್ತಾರ ಭಗವಂತ ಗೊತ್ತು, ನಂಗಂತೂ ಗೊತ್ತು. ಯಾವ್ದು ಆಗ್ಲಿಲ್ಲ, ಅವ್ರ ಕೆಲಸ ಆಯ್ತು, ಅವ್ರಾಯ್ತು. ನೀವು 10 ಮಾತಾಡ್ರೆ ಒಂದು ಮಾತಾಡ್ತಾರೆ. ನಾನು ಅದನ್ನೇ ಅವ್ರ ಕೇಳಿ ಹೇಳಿದೆ. ಈಗ ನಾನು ಸ್ವಲ್ಪ ಸಾಕ್ತೀನಿ, ನಿಮ್ಗೆ ಗೊತ್ತುಂಟು. ನನಗೆ ತಿಂಗಳಲ್ಲಿ 2 ಲಕ್ಷ ಸಂಬಳ ಇದೆ. ನಾನು ಇಂಥದ್ದೊಂದು 50 ಸಾಕಿದ್ರು ನಂಗೆ. ಮತ್ತೆ ನಿನ್ನ ಆದಾಯಕ್ಕೆ ನೀವು ಮಾಡ್ತಿರೋದು ಎಷ್ಟು ನಾಯಿ ಪ್ರಾಣಿಗಳು ಇವೆಲ್ಲ ವಂಡರ್. ಇದು ಯಾರು ಬೇರೆ ಕೇಳಿದ್ರೆ ಸುಳ್ಳು ಅಂತಾರೆ, ನಂಬುದಿಲ್ಲ. ನಿನ್ ಯಾರು ನಂಬುದ್ ಬೇಡ. ನಿನ್ ಭಗವಂತದ ಅಂತ ಅಲ್ಲ, ಅವ್ನ್ ನೋಡ್ತಾ ಇದ್ದಾನಲ್ಲ, ಇವಾಗ ಭಗವಂತ ನೆಲೆಸಿದ್ದು ಇಲ್ಲೇ. ಜನಗಳಿಗೆ ಗೊತ್ತಿಲ್ಲ ದೇವಸ್ಥಾನಕ್ಕಿದ್ದಾರೆ, ಬಾರಿ ಬಂಗ್ಲೆ. ಸುಳ್ಳು. ನಿಜವಾದ ದೇವರು ಇರುವುದು ಇಲ್ಲಿ ಇದಂತ ಜಾಗದಲ್ಲೇ. ಇದು ಸೊಸೈಟಿಗೆ ತಗೊಂತಾರೆ 1 ರೂಪಾಯಿ ಕೆಜಿ. ಅದು ಚೆನ್ನಾಗಿರ್ತಿಲ್ಲ ಅಂತ ಈ ಮನುಷ್ಯ ಅನ್ನ ಮಾಡಾಕತ್ತಲ್ಲ, ಇದೆಲ್ಲ 60-70 ರೂಪಾಯಿಕಿನೇ. ಹೌದು, ನೋಡ್ದೆ ನಾನು. ಇವನು ಬಂದು ಎಂಟ್ರಿ ಮಾಡ್ಬೇಕಂದ್ರೂ ನಿಮಗೂ ಸಮೇತನು 1,000 ಜನ ಪತ್ರಕರ್ತರ ಅಥವಾ ಯಾರು ಮಾಧ್ಯಮದವರಿಗೆ ಒಂದು 10,000ದಲ್ಲಿ ಒಬ್ರು ನೀವು ಯಾರು ಒಳ್ಳೆ ವ್ಯಕ್ತಿ ಚಾಯ್ಸ್ ಮಾಡಿ ದೇವ್ರು ಕಳಿಸ್ತಾರೆ. ಇದು ಒಂದು ಪುಣ್ಯವೇ. ಹೌದು ಸರ್, ನಿಜ. ಅವ್ರದ್ದು ಮಾತ್ರ ಅಲ್ಲ, ನಿಮ್ದು. ಥ್ಯಾಂಕ್ ಯು ಸರ್. ಒಂದು ಅಗ್ಲೂ ಬಿಡಲ್ಲ, ಫುಲ್ಲು ನೀಟಾಗಿ ಕ್ಲೀನ್ ಮಾಡುತ್ತೆ. ಬಾಬಾ ತಿನ್ನಾಯ್ತು. ಹಾಂ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್, ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಲ್ಲ ಸರ್, ಅದರಿಂದ ನಿಮಗೆ ರೆಸ್ಪಾನ್ಸ್ ಹೆಂಗಿತ್ತು? ಜನಗಳದ ರೆಸ್ಪಾನ್ಸ್ ಹೆಂಗಿತ್ತು? ಖುಷಿ ಆಯ್ತು? ಕೆಲವರೆಲ್ಲ ಫೋನ್ ಮಾಡಿದ್ರು. ಸುಮಾರು ಜನ ಸ್ವಲ್ಪ ಅಮೌಂಟ್ ಕಳಿಸಿದ್ದಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಸ್ವಲ್ಪ ಒಳ್ಳೇದು ಮಾಡಿದ್ರೆ ಇನ್ನೂ ಚೆನ್ನಾಗಿ ಪ್ರಾಣಿ ಎಲ್ಲ ಸಾಕಬಹುದು. ಹೌದೌದು. ಸೊ ನನಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಮಾಡಿದ್ರು, ಆಮೇಲೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿದ್ರು. ಅಮೌಂಟ್ ಹಾಕಿದೀವಿ ಅಥವಾ ಇವ್ರು ಮಾಡ್ತಿರೋ ಕೆಲ್ಸಕ್ಕೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅವ್ರ ಕೈಲಿ ಆದಷ್ಟು ಸಹಾಯ ಮಾಡಿದ್ದಾರೆ. ಅಂದು ಇಲ್ಲೇ ಊಟ ಮಾಡ್ತಾ ಇದೆ, ಒಂದ್ ಅಗ್ಲೂ ಬಿಡಲ್ವಂತೆ, ಫುಲ್ ನೀಟಾಗಿ ತಿಂದು. ಈಗ ನೆಕ್ಸ್ಟ್ ಈಗ ಕುರಿ ಅಥವಾ ಕಡುವೆ ಬಂದ್ರೆ ಈಗ 2-3 ದಿನದಿಂದ ಇಲ್ಲ, ಇಲ್ಲಿ ಸ್ವಲ್ಪ ಚಿರತೆ ಓಡಾಡ್ತಾ ಇದೆ. ಚಿರತೆ ಬಂದಿದ್ಯಾ ಅಂತ ಇವಾಗ? ಒಂದು 2-3 ದಿನ ಮುಂಚೆನೂ
ಇಲ್ಲಿ ಒಂದು ನಾಯಿನೂ ಎತ್ಕೊಂಡು ಹೋಗಿದೆ. ಹಂಗಾಗಿ ಈಗ ಕಡುವೆ ಕುರಿ ಎಲ್ಲ ಎದ್ರುಕೊಂಡು ಬೇರೆ ಕಡೆ ಹೋಗಿದೆ. ಬೇರೆ ಕಡೆ ಹೋಗಿದೆ. ಇಲ್ಲ ಹೆಬ್ಬಾವ್ ಬೇರೆ ಬಂದಿದೆ ಅಂತ ಹೇಳ್ತಿದ್ರು. ಹೌದು, ಇಲ್ಲಿ ಒಂದು ನಾಯಿನ ನುಂಗ್ಬಿಟ್ಟು ಇಲ್ಲಿ ಗ್ರೌಂಡ್ ಅಲ್ಲಿ ನಾಯಿನ ನುಂಗ್ಬಿಟ್ಟಿದ್ಯಾ? ಹೌದು. ಅದ್ ಮನುಷ್ಯರಿಗೆ ಏನು ಮಾಡಲ್ವಾ ಸರ್ ಹೆಬ್ಬಾವು? ಅಂದ್ರೆ ಮನುಷ್ಯರಿಗೆ ಅಂದ್ರೆ ಅದು ಸುತ್ತಲಿಕ್ಕೆ ಬಿಡಬಾರ್ದು, ಸುತ್ಕೊಳಕ್ ಬಿಡಬಾರ್ದು. ಓಕೆ ಓಕೆ. ಸುತ್ಕೊಂಡ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಅಂದಿ ಊಟ ಮಾಡ್ಕೊಂಡೆಲ್ಲ ಹೋಯ್ತು. ಇಲ್ಲಿ ಯಾವ ಲೆವೆಲ್ ಕತ್ಲಿದೆ ಅಂದ್ರೆ, ನೀವು ಇಲ್ಲಿ ನನ್ನ ಫ್ಲಾಶ್ ಲೈಟ್ ಆನ್ ಮಾಡಿರೋದಕ್ಕೆ ನಾನು ಇವರೆಲ್ಲ ಕಾಣಿಸ್ತಾ ಇದೀವಿ. ಸೊ ಇಲ್ಲಿ ಏನಾರ ನಾವು ಫ್ಲಾಶ್ ಲೈಟ್ ಆಫ್ ಮಾಡಿದ್ರೆ ಇಷ್ಟೊತ್ತು ಸ್ವಲ್ಪ ಚೂರ್ ಬೆಳಕಿತ್ತು, ಈಗ ಹೋಗ್ತಾ 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 ಫುಲ್ಲು ಕತ್ಲಾಗ್ತಾ ಇದೆ. ಏನಾರ ನಾವು ಫ್ಲಾಶ್ ಲೈಟ್ ಆಫ್ ಮಾಡಿದ್ರೆ ನನಗೆ ಇವ್ರು ಕಾಣಿಸಲ್ಲ, ಇವ್ರಿಗೆ ನಾನ್ ಕಾಣಿಸಲ್ಲ, ಆ ರೀತಿ ಆಗ್ಬಿಡುತ್ತೆ. ಇಲ್ಲಿ ಸುತ್ತ ಫುಲ್ಲು ಕತ್ಲು. ಈಗ ಸಡನ್ ಆಗಿ ಏನಾರು ನಿಮ್ ಹಿಂದೆ ಒಂದು ಆನೆ ಬಂದು ನಿಂತ್ಕತ್ತು ಅಂದ್ರೆ ಯಾರಿಗೂ ಗೊತ್ತೂ ಆಗಲ್ಲ, ಬರೀ ಸೌಂಡ್ ಇಂದ ಕಣ್ಣು ಹಿಡ್ಕೋಬೇಕಷ್ಟೇ. ಸೊ ಗೈಸ್ ನೋಡಿ, ಇವ್ರು ಈ ಟಾರ್ಚ್ ಯೂಸ್ ಮಾಡೋದು, ಟಾರ್ಚ್ ಇಂದಾನೆ ಗೊತ್ತಾಗೋದು ಎಲ್ಲೇನಿದೆ ಎಲ್ಲೇನಿಲ್ಲ. ಆ ರೋಡ್ ಗಂಟನೂ ಕಾಣಿಸುತ್ತೆ ಅನ್ಸುತ್ತೆ. ಸೊ ಗೈಸ್ ನೋಡಿ, ಅಲ್ಲಿ ಮೇನ್ ರೋಡ್ ಕಾಣ್ತಿರ್ಬೋದು ನಿಮ್ಗೆ. ಓ, ಈ ರೀತಿನೂ ಮಾಡ್ಬೋದಾ? ಓ ಸೂಪರ್ ಸರ್. ಇದಿದ್ರೆ ತುಂಬಾ ಚೆನ್ನಾಗಿ ಇದಾಗುತ್ತೆ. ಹೌದು, ಈ ಟಾರ್ಚ್ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ. ನೋಡಿ, ಇಡೀ ಮರನೇ ಕಾಣಿಸ್ತೈತಿ ಇವಾಗ. 360 ಡಿಗ್ರಿ ಯಾವ ಕಡೆ ತಿರುಗಿದ್ರು ಕಾಡೆ, ಫುಲ್ ಕಾಡು ಕಾಡು ಕಾಡು. ನೀವು ನೋಡ್ಬೋದು ಸುತ್ತ ಕಾಡು. ಕಾಡಿನ ಮಧ್ಯ ನಾನು ಮತ್ತೆ ರೂಬನ್ ಸರ್. ಸೊ ಗೈಸ್, ಇವಾಗ ನಾವು ಊಟ ಕೊಟ್ಟಿದ್ ನೋಡಿದ್ರಲ್ಲ ನೀವು. ಸೊ ನೆಕ್ಸ್ಟ್ ಈಗ ಚಿಕನ್ ಹೇಳಿದ್ದಾರೆ, ಚಿಕನ್ ಬರುತ್ತೆ. ಚಿಕನ್ ಬಂದ್ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡ್ಬೇಕು. ಇವತ್ತೇ ಕ್ಲೀನ್ ಮಾಡ್ಬೇಕು, ಯಾಕಂದ್ರೆ ಬೆಳಿಗ್ಗೆ ಅವ್ರು ಬೇಗ ತಗೋಕೊಡ್ಬೇಕಲ್ಲಿ, ಒಂದು 5 ಗಂಟೆಗೆಲ್ಲ ಹೋಗ್ಬಿಡ್ತಾರೆ. ಇವಾಗ ಚಿಕನ್ ಬರುತ್ತೆ, ಚಿಕನ್ ಬಂದ್ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬೇಯಿಸ್ಬಿಟ್ಟು ಇಟ್ಬಿಡ್ತಾರೆ. ಇವತ್ತು ಬೆಳಗ್ಗೆ ತಗೋಗ್ಬಿಟ್ಟು ಊಟ ಕೊಡ್ಬೇಕು. ಬಟ್ ಇವಾಗೇನ್ ಮತ್ತೆ ಇವ್ರಿಗೇನು ಊಟ ಕೊಡಲ್ಲ ಇಲ್ಲಿಗೆ ಅಷ್ಟೇ. ಇನ್ನು ನಾಯಿಗಳಿಗೆ ಊಟ ಕೊಡ್ಬೇಕು, ನಾಯಿಗಳಿಗೆ, ಸಣ್ಣ ಮರಿಗಳಿಗೆಲ್ಲ ಊಟ ಕೊಡ್ಬೇಕು. ಓಕೆ. ಸೊ ಗೈಸ್, ನೀವು ನೋಡ್ಬೋದು, ನಾನು ಇವಾಗ ಟಾರ್ಚ್ ನನ್ನ ಫೋನ್ ಟಾರ್ಚ್ನು ಆಫ್ ಮಾಡ್ಬಿಟ್ಟು ಇಲ್ಲಿ ವಿಡಿಯೋ ಮಾಡ್ತಾ ಇರೋದು. ಸೊ ನೋಡಿ, ಸುತ್ತ ನೀವು ಎಲ್ಲಿ ನೋಡಿದ್ರು ಏನೇನು ಕಾಣಿಸಲ್ಲ. ಇಲ್ಲಿ ಅವ್ರದ್ದು ನನ್ನ ಮೈಕ್ ಇಂದ ಲೈಟ್ ಕಾಣಿಸ್ತೈತೆ ಅಷ್ಟೇ. ಈಗ ಲೈಟ್ ಹಾಕ್ತೀನಿ ನೋಡಿ, ಈಗ ಮುಂದೆ ಹೆಂಗ್ ಕಾಣಿಸುತ್ತೆ ನೋಡಿ. ಈಗ ಲೈಟ್ ಬಿಡ್ತೀನಿ, ಟಾರ್ಚ್ ಹಿಂದೆ ಇಟ್ಕೊಂಡಿದ್ದೀನಿ ನೋಡಿ. ಈ ತರ ಇರೋದಿಲ್ಲ, ಪಿಚ್ ಬ್ಲಾಕ್ ಅಂತಾರಲ್ಲ, ಒಂಚೂರು ಏನು ಕಾಣಿಸಲ್ವಲ್ಲ, ಆ ರೀತಿ ಕತ್ಲಾಗ್ಬಿಡುತ್ತೆ ಈ ತರ ಕಾಡುಗಳಲ್ಲಿ. ಒಂಥರ ಈ ಕೇಳಿಸ್ತಿದ್ಯಾ ನಿಮ್ಗೆ? ಹೌದು, ಆ ಥರ ಸೌಂಡ್ ಬರ್ತಿದೆ ಏನೋ ಗೈಸ್. ಯಾವುದೋ ಒಂದು ಪ್ರಾಣಿ ಬಂದ್ಬಿಟ್ಟೈತೆ, ಯಾವುದು. ಬಟ್ ಅವಾಗ್ಲಿಂದ ಸೌಂಡ್ ಮಾಡ್ತಿದೆ ಸರ್ ಅದು. ನನಗೆ ಇವಾಗ ಕೇಳ್ತು. ನಾನು ಇಲ್ಲೇ ಯಾವುದೋ ನಾಯಿ ಏನೋ ಸೌಂಡ್ ಮಾಡ್ತೈತೆ ಅನ್ಕಂಡೆ ಗೈಸ್. ಆ ಕಡೆ ಕಾಡು ಒಳಗೆ. ಸೊ ಗೈಸ್, ನೀವು ಅಲ್ಲಿ ನೋಡ್ತಿದ್ರಲ್ಲ, ಆ ಸೈಡು ಯಾವುದೋ ಒಂದು ಪ್ರಾಣಿ ಗುರ್ರ ಅಂತ ಸೌಂಡ್ ಮಾಡ್ತೈತೆ. ಯಾವುದು ಅಂತ ಗೊತ್ತಾಯ್ತಾ ಇಲ್ಲ. ನನ್ಗೇನೋ ರೂಬನ್ ಸರ್ ಇದಾರೇನೋ ಒಂದು ಧೈರ್ಯ ಅಷ್ಟೇ ಸರ್. ಇವತ್ತು ನೀವೇ ನಂಗೆ ಇವತ್ತು ಜವಾಬ್ದಾರಿ. ನನ್ನ ಜವಾಬ್ದಾರಿ ಕಂಪ್ಲೀಟ್ ನಿಮ್ಗೆ ಇವತ್ತು. ಈಗ ಅಕಸ್ಮಾತ್ ಯಾವ್ದಾರ ಪ್ರಾಣಿ ಬಂದ್ರೆ ಏನ್ ಮಾಡ್ಬೇಕು ಹೇಳಿ? ನನ್ನ ಓಡೋಗ್ಬೇಕಾ, ಮನೆ ಒಳಗೆ ಓಡೋಗ್ಬೇಕಾ, ಅಥವಾ ಏನ್ ಮಾಡ್ಬೇಕು? ಆನೆ ಬಂದ್ರು ಫಾಸ್ಟ್ ಆಗಿ ಬೆಸ್ಕೊಂಡು ಓಡಿ ಬರ್ತಾ ಇದೆ, ಅದ್ ಮುಂದೆ ಓಡಬಾರ್ದು. ಸೈಲೆಂಟ್ ಆಗಿ ಹಾಗೆ ನಿಂತ್ಕೊಂಡ್ರೆ ಬಂದು ಸಡನ್ ರಿವರ್ಸ್ ಆಗತ್ತೆ. ಅದೇ ವಾಪಸ್ ರಿವರ್ಸ್ ಹೋಗ್ಬಿಡುತ್ತೆ. ಅದೇ ತನ್ನಷ್ಟಿಗೆ ಹೋಗ್ಬಿಡುತ್ತೆ ಸರ್. ಆದ್ರೂ ಅದಕ್ಕೆ ಧೈರ್ಯ ಬೇಡವಾ? ಅದನ್ನ ಬರ್ತೈತೆ ಅಂದ್ರೆ ಯಾರು ನಿಂತ ಅದು ಎದ್ರುಕೊಂಡು ಕೂಗ್ತಾರಲ್ಲ, ಅದು ಕೂಗೋ ಸೌಂಡಿಗೆ ಅದಕ್ಕೆ ಸಿಟ್ಟು ಬರ್ತದೆ. ಓಕೆ ಓಕೆ ಓಕೆ. ಅವಾಗ ಅಟ್ಯಾಕ್ ಮಾಡೋದು. ಬಟ್ ನಾವೇ ಅದನ್ನ ಎದುರಿಸ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಅಲ್ಲೇ ಮತ್ತೆ ಸೌಂಡ್ ಬರ್ತದೆ ಅದೇ ಜಾಗದಲ್ಲಿ ಸರ್. ಸೌಂಡ್ ಅದೇ ಜಾಗದಲ್ಲೇ ಸೌಂಡ್ ಬರ್ತಾ ಇರೋದು ಗೈಸ್. ನಿಮಗೆ ಕೇಳಿಸ್ತಾ ಇದೆಯಲ್ಲ ಅಂತ ಗೊತ್ತಿಲ್ಲ, ಬಟ್ ನಮಗ್ ಕೇಳಿಸ್ತಾ ಇದೆ. ಅದೇ ಇದ್ರಲ್ಲಿ ಕೇಳಿಸ್ತಿರಲ್ಲ, ಕೇಳುತ್ತ, ಆದ್ರೆ ಏನಂತ ಗೊತ್ತಾಗ್ತಿಲ್ಲ. ಒಟ್ಟು ಅದ್ಯಾಕೆ ಸರ್ ಹಂಗ್ ಸೌಂಡ್ ಮಾಡ್ತಿದ್ಯಲ್ಲ? ಅದೇ ಇದು ಇವತ್ತೇ ನಾನು ಕೇಳ್ತಾ ಇದ್ದೀನಿ ಸೌಂಡ್. ಹೌದಾ? ಯಾವ ಪ್ರಾಣಿದು ಸೌಂಡ್ ಅಂತ ಗೊತ್ತಾಗ್ತಿಲ್ಲ. ಕಡವೆ ಗಿಡವೆ ಏನಾರ ಈ ತರ ಸೌಂಡ್ ಮಾಡುತ್ತಾ? ಇಲ್ಲ, ಕಡವೆ ಕಡವೆ ಭಾರಿ ಸೌಂಡ್ ಜೋರಾಗಿ ಮಾಡುತ್ತದೆ. ಅದು ಕಡವೆ ಕೂಗಿದ್ರೆ ಇಡೀ ಕುದುರೆಮುಖಗೆ ಕೇಳುತ್ತೆ. ಹೌದಾ? ಇಡೀ ಕುದುರೆಮುಖಕ್ಕೆ ಕೇಳಿಸುತ್ತೆ. ಅಲ್ಲಿ ದೂರದಲ್ಲಿ ಯಾವ್ದೋ ಒಂದ್ ಪ್ರಾಣಿ ಅವಾಗ್ಲಿಂದ ಸೌಂಡ್ ಮಾಡ್ತೈತೆ, ಯಾವ್ದು ಅಂತ ಗೊತ್ತಾಯ್ತಲ್ಲ ಸರ್. ರೂಬನ್ ಸರ್, ಇವಾಗ ಏನಾದ್ರು ಸಡನ್ ಆಗಿ ಯಾವ್ದಾರ ಒಂದ್ ಪ್ರಾಣಿ ಬಂತು, ಆನೆನೋ ಇಲ್ಲಂಗ ಏನಾರೋ ಸೌಂಡ್ ಆದ್ರೆ ಒಂಥರ ಭಯ. ಈಗ ಆನೆನೋ ಚಿರತೆನೋ ಏನಾರೋ ಬಂತು, ಇವಾಗ ನಾನೇನ್ ಮಾಡ್ಬೇಕು? ಏನು ಎದುರಂತದ್ದು ಏನಿಲ್ಲ. ಸಡನ್ ಈಗ ಆನೆ ಏನಾದ್ರು ಜೋರಾಗಿ ಓಡಿ ಬರ್ತದೆ, ಆ ಟೈಮ್ಗೆ ನಾವು ಎದುರಬಾರ್ದು, ಸುಮ್ಮನೆ ಸೌಂಡ್ ಮಾಡಬಾರ್ದು, ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರೆ ಸಾಕು. ಅದು ಪಕ್ಕದಲ್ಲಿ ಬಂದ್ರೆ ಹಂಗೆ ರಿವರ್ಸ್ ಹೋಗುತ್ತೆ. ಅದು ಅಲ್ಲ, ಏನಾದ್ರು ಕೂಗಿದ್ರೆ ಮಾತ್ರ ಅಟ್ಯಾಕ್ ಅದಕ್ಕೆ ಸಿಟ್ಟು ಬಂದು ಅಟ್ಯಾಕ್ ಮಾಡ್ತದೆ. ಓಕೆ ಸರ್. ಅಲ್ಲ, ಈ ಕತ್ಲಲ್ಲಿ ಈ ಆನೆಗಳಿಗೆಲ್ಲ ಕಾಣಿಸುತ್ತಾ? ಅಂದ್ರೆ ನಾವಿಲ್ಲಿ ಇರೋದೆಲ್ಲ ಕಾಣುತ್ತೆ. ಹಗಲೊತ್ತಲ್ಲಿ ಪ್ರಾಣಿಗಳಿಗೆ ಹಗಲೊತ್ತಲ್ಲಿ ಹೇಗೆ ನೋಡ್ತದ ಅದೇ ತರನೇ ನೈಟ್ ಅಲ್ಲಿ ನೋಡೋದು. ಅಂದ್ರೆ ರಾತ್ರಿ ಹೊತ್ತು ಅದೇ ರೀತಿ ನೋಡ. ಸೊ ನಾನು ಓಡಾಕ್ಬಾರ್ದು, ಮನೆಗಿನ ಒಳಗೆ ಓಡಾಕ್ಬಾರ್ದು, ಇಲ್ಲಿ ಸುಮ್ಮನೆ ನಿಂತ್ಕೋಬೇಕು. ನಿಂತ್ಕೊಂಡ್ರೆ ಸಾಕು. ಇವತ್ತು ನೀವೇ ಸರ್ ನನಗೆ ಶಕ್ತಿ, ನೀವೇ ಕಾಪಾಡ್ಬೇಕು ಇವತ್ತು ನೈಟ್. ನಿಮ್ದೇ ಜವಾಬ್ದಾರಿ ಕಂಪ್ಲೀಟ್ ನಂದು. ನನ್ನ ಪಕ್ಕದಲ್ಲಿ ಇದ್ರೆ ಆಯ್ತು, ನಾನು ನಿಮ್ ಮುಂದೆ ಓಡಾಡ್ಬಿಡ್ತೀನಿ.
ಏನಾದ್ರು ಬಂದ್ಬಿಟ್ರೆ ನನಗೆ ಇಲ್ಲಿ ನಾಯಿಗಳೆಲ್ಲ ಬೌ ಒಂದು ಮಧ್ಯ ಸುಮ್ಮನೆ ಸೈಲೆಂಟ್ ಆಗಿರ್ತವೆ ಗೈಸ್, ಸುಮ್ಮನೆ ಇರ್ತವೆ ಅದ್ರ ಪಾಡಿಗೆ. ಸಡನ್ ಆಗಿ ಒಂದ್ಸಲಿ ಬೌ ಅಂದ್ಬಿಡ್ತವೆ. ಅಂದರೆ ಇಲ್ಲೇನಾರು ಅವಕ್ಕೇನಾರು ಸೆನ್ಸ್ ಆದರೆ ಅವ್ರು ರಿಯಾಕ್ಟ್ ಮಾಡ್ತವೆ. ಅವ್ರು ರಿಯಾಕ್ಟ್ ಮಾಡೋದು ಅಂದರೆ 100% ಸುತ್ತಮುತ್ತ ಏನಾದರೂ ಒಂದು ಇದೆ ಅಂತ ಅರ್ಥ. ಸುಮ್ಮನೆ ಗೈಸ್ ಕಂಟೆಂಟ್ ಅವೆಲ್ಲ ನೀವು ವೀಡಿಯೋನ ಸ್ಕಿಪ್ ಮಾಡೋದಲ್ಲ ನೋಡಬೇಕಲ್ಲ, ಅದಕ್ಕೆ ಆವಾಗ ಮಧ್ಯದಲ್ಲಿ ಈ ಥರ ಕಂಟೆಂಟ್ ಮಾಡ್ತೀನಿ. ಆದರೆ ಆವಾಗಲೇ ನಿಜವಾಗ್ಲೂ ಕಂಟೆಂಟ್ ಮಾಡಿದ್ದಲ್ಲ. ಈ ಕಡೆ ಒಂದು ಕಡೆ ಮಾತ್ರ ಯಾವುದೋ ಒಂದು ಪ್ರಾಣಿ ಅವಾಗಲಿಂದ ಗುಯ್ ಅಂತ ಸೌಂಡ್ ಮಾಡ್ತಿತ್ತು, ಏನು ಅಂತ ಗೊತ್ತಿಲ್ಲ. ಸೊ ಗೈಸ್, ನಾನು ಮಲಗ್ತಿರೋ ಜಾಗನ ರೆಡಿ ಮಾಡ್ತಾ ಇದ್ದಾರೆ ರೂಬನ್ ಸರು. ನಾನು ಅಲ್ಲಿ ಮಲಗ್ತೀನಿ, ಇವರು ಇಲ್ಲಿ ಮಲಗ್ತಾರೆ. ಇಲ್ಲೊಂದು ಬೆಡ್ ಇದೆ, ಇಲ್ಲಿ ಇವ್ರು ಮಲ್ಕೋತಾರೆ. ಮತ್ತು ನಾಳೆ ಬೆಳಗ್ಗೆ ಎದ್ದು ಹೋಗಿ ವೀಡಿಯೋ ಮಾಡ್ಕೊಂಡು ಅದಾದ್ಮೇಲೆ ನನ್ನ ಮನೆಗೆ ಹೋಗ್ತೀನಿ. ಸೊ ಗೈಸ್, ನಾನು ಒಳಗಡೆ ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ಅವ್ರು ಆಲ್ರೆಡಿ ಅದು ಫಿಶ್ ಎಲ್ಲ ಇನ್ನೊಂದು ಸ್ವಲ್ಪ ಫಿಶ್ ಕ್ಲೀನ್ ಮಾಡಬೇಕಿತ್ತು, ಅದನ್ನು ತಗೊಂಡೋಗಿ ಕ್ಲೀನ್ ಮಾಡೋಕೆ ಹೋಗ್ಬಿಟ್ಟಿದ್ದಾರೆ. ನೋಡಿ ಅಲ್ಲಿ ದೂರದಲ್ಲಿ ಇಟ್ಕೊಳ್ತಿರ್ಬೋದು. ಅಂದರೆ ಒಂದು 2 ನಿಮಿಷ ಸುಮ್ಮನೆ ಇರಲ್ಲ ಗೈಸ್. ಒಟ್ಟು ಒಂದು ಕಡೆ ಕೂರಲ್ಲ ಅವರು, ಓಡಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಗೈಸ್ ನೋಡಿ, ಇಲ್ಲೇ ಅವರೆಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳ್ಕೊಳ್ಳೋ ಜಾಗ ಇದೇನೆ. ಇಲ್ಲೊಂದು ಕಡೆ ನೀರು ಬರುತ್ತೆ, ಸೊ ಇಲ್ಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಾರೆ. ನಾನೇ ಬೇರೆ ಏನಾರು ನೋಡಿದ್ರ ಗೈಸ್, ಇವು ಬೊಗಳೋದು ನನಗೆ ಬೊಗಳುತ್ತಾವೋ ಅಥವಾ ಬೇರೆ ಯಾವ್ದಾರ ಕಾಡು ಪ್ರಾಣಿಗೆ ಬೊಗಳುತ್ತಾವೋ ಅನ್ನೋದೇ ಗೊತ್ತಾಗಲ್ಲ ನನಗೆ. ಸೊ ಗೈಸ್, ನಾನು ಈ ವಿಡಿಯೋನ 2 ಪಾರ್ಟ್ ಮಾಡ್ತೀನೋ 1 ಪಾರ್ಟ್ ಮಾಡ್ತೀನೋ ದೇವರಾಣೆಗಳು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ 2 ಪಾರ್ಟ್ ಆಗ್ಬೋದು ಅನಿಸುತ್ತೆ. ಸುಮ್ಮನೆ ಇದು ಇಲ್ಲ ಅಂದರೆ ಇದು ಲಾಂಗ್ ವೀಡಿಯೋ ಆಗಿಬಿಡುತ್ತೆ ತುಂಬ. ಸೊ ಇದೇ 1 ಗಂಟೆ ಆಗಿಬಿಡುತ್ತೆ. ಸೊ ಅಕಸ್ಮಾತ್ ನಾನು ಏನಾದ್ರು 2 ಪಾರ್ಟ್ ಮಾಡಿದ್ರೆ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಎದ್ದು ಇವರು ಏನೇನೆಲ್ಲ ಮಾಡ್ತಾರೆ ಅದನ್ನು ಇನ್ನೊಂದು ಪಾರ್ಟ್ ಮಾಡಿಬಿಟ್ಟು ಇನ್ನೊಂದು ವೀಡಿಯೋ ಹಾಕ್ತೀನಿ. ಅದನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮಗೆ ತಂದು ಕೊಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.